ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇದೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ನೀವು ಕೂಡ ಹಾವಿನ ಬಾಯಲ್ಲಿ ಸಿಕ್ಕಿದ ಕಪ್ಪೆಯಂತೆ ಬದುಕ್ತಿದ್ದೀರಾ? ಸಾವು ಹತ್ತಿರದಲ್ಲಿದ್ದರೂ ಕೂಡ ನಾವು ಇನ್ನೂ ಆಸೆ ಮಾಡ್ತಾ ಇದ್ದೀವಿ, ಸುಳ್ಳಿನ ಮೇಲೆ ಬದುಕ್ತಿದ್ದೀವಿ. ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರೋದು ನಿಜನಾ ಅಥವಾ ನಾವು ನಂಬಿಕೊಂಡಿರೋ ಭ್ರಮೆಯ ಎಂಬ ಪ್ರಶ್ನೆ ನಮ್ಮಲ್ಲಿ ಹಲವರಿಗೆ ಬರೋದೇ ಇಲ್ಲ. ಯಾಕಂದ್ರೆ ನಾವು ದಿನನಿತ್ಯದ ಬದುಕಿನಲ್ಲಿ ಅಷ್ಟು ಮುಳುಗಿ ಹೋಗಿದ್ದೇವೆ, ನಾವು ಯೋಚಿಸುವುದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೇವೆ. ಆದರೆ ಬಸವಣ್ಣನವರ ಈ ವಚನ ನಮ್ಮ ಕಣ್ಣು ತೆರೆಸುವಂತಹ ಒಂದು ಗಾಢ ಸತ್ಯವನ್ನ ಹೇಳುತ್ತೆ. ಹಾಗಾದ್ರೆ ಅಂತಹ ಒಂದು ವಚನವನ್ನೊಮ್ಮೆ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ: ಹಾವಿನ ಬಾಯ ಕಪ್ಪೆ ಹಸಿರು, ಹಾರುವ ನೊಣಕ್ಕೆ ಹಾಸೆ ಮಾಡುವಂತೆ, ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ, ಕೆಡು ಒಡಲ ನಚ್ಚಿ ಕಡು ಹಸಿಯನೆ ನುಡಿದು ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯನೊಲ್ಲ ಕಾಣಿರಣ್ಣ. ಎಷ್ಟು ಚೆನ್ನಾಗಿದೆ ನೋಡಿ ಇದು ವಚನ. ಹಾವಿನ ಬಾಯ ಕಪ್ಪೆ ಹಸಿರು, ಹಾರುವ ನೊಣಕ್ಕೆ ಹಾಸೆ ಮಾಡುವಂತೆ, ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ, ಕೆಡು ಒಡಲ ನಚ್ಚಿ ಕಡು ಹುಸಿಯನೇ ನುಡಿದು ಒಡಲ ಹೊರೆವರ ಕೂಡಲ ಸಂಗಮ್ಮ ದೇವಯ್ಯನೊಲ್ಲ ಕಾಣಿರಣ್ಣ. ನೋಡಿ, ಹಾವಿನ ಬಾಯಲ್ಲಿ ಸಿಕ್ಕಿರುವ ಒಂದು ಹಸಿರು ಕಪ್ಪೆ ಅಂತ ಹೇಳ್ಬಹುದಾ? ಅದು ಈಗಾಗಲೇ ಅಪಾಯದಲ್ಲಿದೆ, ಅದರ ಬದುಕು ಕ್ಷಣಗಳಲ್ಲಿ ಮುಗ್ದೋಗ್ಬಹುದು. ಆದರೂ ಕೂಡ ಅದು ಒಂದು ಹಾರುವ ನೊಣಕ್ಕೆ ಆಸೆ ಪಡುತ್ತೆ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ಅಂದ್ರೆ ನಾವು ಹಲವಾರು ಬಾರಿ ನಮ್ಮ ಜೀವನ ಅಪಾಯದಲ್ಲಿದ್ದರೂ ಕೂಡ, ತಪ್ಪು ದಾರಿಯಲ್ಲಿದ್ದರೂ ಕೂಡ ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ ಅಂತ ನಂಬಿಕೊಂಡ್ಬಿಡ್ತೀವಿ. ಇದೇ ಮಾನವನ ದೊಡ್ಡ ತಪ್ಪು ನೋಡಿ. ಹಾರುವ ನೊಣಕ್ಕೆ ಆಸೆ ಮಾಡುವುದು ಎಂದರೆ ಸಿಗದಿದ್ದನ್ನ ಹಿಂಬಾಲಿಸುವುದು. ನೊಣ ಈಗಾಗಲೇ ಆಡ್ತಾ ಇದೆ, ಅದನ್ನು ಹಿಡಿಯುವುದು ಸುಲಭ ಅಂತೂ ಅಲ್ಲ ಬಿಡಿ, ಆದರೆ ನಾವು ಅದನ್ನ ಹಿಡಿಯಲು ಓಡ್ತೇವೆ. ಇದೇ ರೀತಿ ಕೂಡ ನಮ್ಮ ಆಸೆಗಳು ಎಂದಿಗೂ ಮುಗಿಯುವುದಿಲ್ಲ. ನಾವು ಹಣ ಬೇಕು ಅಂತ ಬಯಸ್ತೇವೆ, ಹಣ ಬಂದಮೇಲೆ ಇನ್ನಷ್ಟು ಹಣ ಬೇಕು. ಹೆಸರು ಬೇಕು ಅಂತ ಬಯಸ್ತೇವೆ, ಹೆಸರು ಬಂದಮೇಲೆ ಇನ್ನಷ್ಟು ಹೆಸರು ಬೇಕು. ಆದರೆ ತೃಪ್ತಿ ಮಾತ್ರ ಇರೋದೇ ಇಲ್ಲ ಈ ಮನುಷ್ಯನಿಗೆ. ಯಾಕಂದ್ರೆ ಆಸೆಗಳಿಗೆ ಅಂತ್ಯವೇ ಇಲ್ಲ. ಈ ಆಸೆಗಳು ನಮ್ಮ ಮನಸ್ಸನ್ನ ಅಶಾಂತಿಗೊಳಿಸುತ್ತವೆ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಿತ್ಕೊಂಡ್ಬಿಡ್ತವೆ ಈ ಆಸೆಗಳು. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ಶೂಲವನೇರುವ ಕಳ್ಳನು ಹಾಲು ತುಪ್ಪವನ್ನ ಕುಡಿದು ಎಂಬ ಸಾಲು ಇನ್ನೂ ಗಾಢವಾದ ಅರ್ಥವನ್ನ ಕೊಡುತ್ತೆ ನೋಡಿ. ಒಬ್ಬ ಕಳ್ಳ ಈಗಾಗಲೇ ಶಿಕ್ಷೆಗೆ ಹೋಗ್ತಿದ್ದಾನೆ, ಅವನು ಶೂಲಕ್ಕೆ ಏರಿಸಲ್ಪಟ್ಟಿದ್ದಾನೆ. ಅವನು ಅಂದ್ರೆ ಅವನ ಸಾವು ಖಚಿತವಾಗಿದೆ. ಆದ್ರೂ ಅವನು ಕೊನೆಯ ಕ್ಷಣದಲ್ಲೂ ಕೂಡ ಹಾಲು ತುಪ್ಪ ಬೇಕು ಅಂತ ಕೇಳ್ತಾನೆ. ಅಂದ್ರೆ ಸಾಯೋಕೆ ಹೋಗ್ತಿದ್ರು ಸುಖ ಬಯಸೋದು ನೋಡಿ. ಇದು ಮಾನವನ ಒಂದು ಅಜ್ಞಾನ. ನಾವು ಕೂಡ ಇದೇ ರೀತಿ ಬದುಕ್ತೇವೆ. ನಮ್ಮ ಜೀವನ ಶಾಶ್ವತ ಅಲ್ಲ ಎಂಬುದು ಗೊತ್ತಿದ್ರೂ ಕೂಡ ನಾವು ಶಾಶ್ವತವಾಗಿ ಬದುಕುವಂತೆ ಆಸೆಗಳನ್ನ ಮಾಡ್ತೇವೆ. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ಕೆಡು ಒಡಲ ನೆಚ್ಚಿ ಎಂಬ ಪದ ಅತ್ಯಂತ ಮಹತ್ವವಾದುದು ನೋಡಿ. ಈ ದೇಹ ನಾಶವಾಗುವುದೇ ಆಗಿದೆ, ಆದರೆ ನಾವು ಅದನ್ನೇ ಹಿಡಿದುಕೊಂಡು ಬದುಕ್ತೇವೆ. ದೇಹದ ಸೌಂದರ್ಯ, ಹಣ, ಸ್ಥಾನ, ಮಾನ ಇವೆಲ್ಲವೂ ಕೂಡ ತಾತ್ಕಾಲಿಕವಾದವು, ಆದರೆ ನಾವು ಅದನ್ನೇ ಶಾಶ್ವತ ಅಂತ ಭಾವಿಸ್ತೀವಿ ನೋಡಿ. ಇದೇ ನಮ್ಮ ತಪ್ಪು. ಕಡು ಹುಸಿಯ ನುಡಿಯು ಅಂದ್ರೆ ಸುಳ್ಳು ಮಾತು. ನಾವು ಹಲವಾರು ಬಾರಿ ಸುಳ್ಳು ಹೇಳ್ತೀವಿ, ಬದುಕ್ತಿವೆ. ಇತರರಿಗೆ ಒಳ್ಳೆಯವರಂತೆ ಕಾಣಲು ನಾವು ಫೇಕ್ ಜೀವನ ನಡೆಸ್ತೇವೆ, ಆದರೆ ಒಳಗೆ ನಾವು ಖಾಲಿಯಾಗಿರ್ತೇವೆ. ಒಡಲ ಹೊರೆವರ ಎಂಬುದರಿಂದ ಬಸವಣ್ಣನವರು ಹೇಳುವುದೇನೆಂದ್ರೆ, ಈ ಸುಳ್ಳಿನ ಬದುಕು ಕೆಲವು ಕಾಲ ಮಾತ್ರ, ದೇಹ ಇರುವವರೆಗೂ ಮಾತ್ರ. ಸಾವು ಬಂದ್ಮೇಲೆ ಎಲ್ಲವೂ ಕೂಡ ಮುಗ್ದೋಗುತ್ತೆ. ನಾವು ಗಳಿಸಿದ ಹಣ, ನಾವು ಪಡೆದ ಹೆಸರು ಎಲ್ಲವೂ ಕೂಡ ಇಲ್ಲೇ ಉಳಿಯುತ್ತೆ. ನಮ್ಮ ಜೊತೆಗೆ ಹೋಗುವುದೇನು? ನಾವು ಮಾಡಿರ್ತಕ್ಕಂತಹ ಕರ್ಮ ಮಾತ್ರ. ಆದ್ರಿಂದ ಸುಳ್ಳಿನ ಮೇಲೆ ಬದುಕು ಕಟ್ಟುವುದು ವ್ಯರ್ಥ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನು ನೋಡಬಹುದು ನೋಡಿ. ಒಬ್ಬ ವ್ಯಕ್ತಿ ಸ್ಮೋಕಿಂಗ್ ಮಾಡ್ತಾನೆ, ಅವನಿಗೆ ಅದು ಆರೋಗ್ಯಕ್ಕೆ ಹಾನಿ ಅಂತ ಗೊತ್ತಿದ್ರೂ ಕೂಡ ಅವನು ಅದನ್ನು ಬಿಡಲ್ಲ. ಇದು ಹಾವಿನ ಬಾಯಲ್ಲಿರುವ ಕಪ್ಪೆ ಅಂತಿದೆ. ಒಬ್ಬ ವ್ಯಕ್ತಿ ಸಾಲ ತಗೊಂಡು ಲಕ್ಸುರಿ ಜೀವನವನ್ನ ನಡೆಸ್ತಾನೆ, ಹೊರಗೆ ಶೋಕಿ ಮಾಡ್ತಾನೆ, ಆದ್ರೆ ಒಳಗೆ ಕಷ್ಟಪಡ್ತಾ ಇರ್ತಾನೆ. ಇದು ಹಾರುವ ನೊಣವನ್ನ ಹಿಂಬಾಲಿಸುವಂತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಫೇಕ್ ಹ್ಯಾಪಿನೆಸ್ ತೋರಿಸ್ತಾರೆ, ಆದ್ರೆ ಅವರ ಜೀವನದಲ್ಲಿ ಸಂತೋಷ ಇರೋದೇ ಇಲ್ಲ. ಇದು ಕಡು ಹುಸಿಯ ನುಡಿಯು ನೋಡಿ. ಇವಾಗ ಬಸವಣ್ಣನವರು ಕೊನೆಯಲ್ಲಿ ಹೇಳುವುದೇನೆಂದ್ರೆ, ಸತ್ಯವೇ ದೇವರು, ಸುಳ್ಳಿನಲ್ಲಿ ದೇವರು ಇಲ್ಲ.
ಕೂಡಲ ಸಂಗಮ ಎಂಬುದು ಕೇವಲ ಒಂದು ಸ್ಥಳವಲ್ಲ, ಅದು ನಮ್ಮೊಳಗಿನ ಸತ್ಯದ ಸಂಕೇತ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ನಾವು ನಿಜವಾದ ಶಾಂತಿಯನ್ನು ಅನುಭವಿಸ್ಬೋದು. ಹೊರಗಿನ ಸುಖವು ತಾತ್ಕಾಲಿಕ, ಒಳಗಿನ ಶಾಂತಿ ಶಾಶ್ವತ. ಆದ್ರಿಂದ ನಾವು ನಮ್ಮ ಜೀವನವನ್ನು ಪರಿಶೀಲಿಸಬೇಕು. ನಾವು ಯಾವ ದಾರಿಯಲ್ಲಿ ಸಾಗ್ತಿದ್ದೇವೆ ಅಂತ ಯೋಚಿಸ್ಬೇಕು. ನಾವು ಸುಳ್ಳಿನಲ್ಲಿ ಬದುಕ್ತಿದ್ದೇವಾ, ನಾವು ಆಸೆಗಳ ಹಿಂದೆ ಓಡ್ತಿದ್ದೇವಾ, ಅಥವಾ ತೃಪ್ತಿಯಿಂದ ಬದುಕ್ತಿದ್ದೇವಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ್ರೆ ನಮ್ಮ ಜೀವನದ ದಾರಿ ಬದಲಾಗಬಹುದು. ನೋಡಿ, ಈ ವಚನ ನಮಗೆ ಹೇಳುವ ಮುಖ್ಯ ಪಾಠವೇನೆಂದರೆ, ಸತ್ಯದ ಮೇಲೆ ನಿಂತ ಜೀವನವೇ ನಿಜವಾದ ಜೀವನ, ಸುಳ್ಳಿನ ಮೇಲೆ ಕಟ್ಟಿದ ಬದುಕು ಯಾವಾಗಲೂ ಕುಸಿಯುತ್ತದೆ ಅಂತ. ಆದ್ದರಿಂದ ನಾವು ಸತ್ಯವನ್ನು ಆಯ್ಕೆ ಮಾಡಬೇಕು, ಸರಳ ಜೀವನವನ್ನು ನಡೆಸಬೇಕು, ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಆಗ ಮಾತ್ರ ನಾವು ನಿಜವಾದ ಸಂತೋಷವನ್ನು ಅನುಭವಿಸ್ಬೋದು. ಇಂದು ಈ ವಚನ ಕೇಳಿದ ನಂತರ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿಬೇಕು. ನೋಡಿ, ನಾನು ಯಾವ ರೀತಿಯ ಜೀವನವನ್ನು ನಡೆಸ್ತಿದ್ದೇನೆ? ಹಾವಿನ ಬಾಯಲ್ಲಿರುವ ಕಪ್ಪೆ ಅಂತ, ಅಥವಾ ಸತ್ಯದಲ್ಲಿ ನಿಂತ ವ್ಯಕ್ತಿ ಅಂತ? ಈ ಪ್ರಶ್ನೆಗೆ ನಿಮ್ಮ ಉತ್ತರವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.